ನಮಸ್ಕಾರ ಸ್ನೇಹಿತರೆ. ಇಂದು ಲಕ್ಷಾಂತರ ಮಹಿಳೆಯರಿಗೆ ಸಂಬಂಧಿಸಿದಂತೆ ಒಂದು ದೊಡ್ಡ ಸುದ್ದಿ ಹೊರಬಂದಿದೆ. ಗೃಹಲಕ್ಷ್ಮಿ ಯೋಜನೆಯ ಹಣ ನಿಲ್ಲಬಹುದು ಎಂಬ ಎಚ್ಚರಿಕೆಯನ್ನು ಅಧಿಕಾರಿಗಳು ನೀಡಿದ್ದಾರೆ. ಈ ವಿಷಯ ಈಗ ಅನೇಕ ಫಲಾನುಭವಿಗಳಿಗೆ ಶಾಕ್ ಆಗಿದೆ. ಹೀಗಾದರೆ ಕಾರಣವೇನು? ಯಾರು ಇದರ ಪರಿಣಾಮಕ್ಕೆ ಒಳಗಾಗಬಹುದು ಎಂಬುದರ ಸಂಪೂರ್ಣ ಮಾಹಿತಿ ಈಗ ತಿಳಿಯೋಣ. ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಜಾರಿಗೆ ತಂದಿರುವ ಕಾಸ್ಟ್ ಸೆನ್ಸಸ್ನಲ್ಲಿನ ಮಾಹಿತಿಯನ್ನು ಇದೀಗ ಗೃಹಲಕ್ಷ್ಮಿ ಯೋಜನೆಗೆ ಅರ್ಹತೆ ಪರಿಶೀಲನೆಗೆ ಬಳಸುತ್ತಿದೆ. ಅಂದರೆ ನೀವು ಸೆನ್ಸಸ್ನಲ್ಲಿ ಕೊಟ್ಟಿರುವ ವಿವರಗಳು ಈಗ ನೇರವಾಗಿ ಯೋಜನೆಗಳ ಡೇಟಾಬೇಸ್ಗೂ ಸಂಪರ್ಕಗೊಂಡಿವೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಈ ಮಾಹಿತಿಯನ್ನು ಅಧಿಕೃತವಾಗಿ ದೃಢಪಡಿಸಿದ್ದಾರೆ. ಈಗ ಸರ್ಕಾರ 3 ಪ್ರಮುಖ ಅಂಶಗಳನ್ನು ಗಮನಿಸುತ್ತಿದೆ. ಮೊದಲನೆಯದಾಗಿ, ಮನೆಯ ಮಾಲೀಕತ್ವ. ಸೆನ್ಸಸ್ನಲ್ಲಿ ಮಹಿಳೆಯ ಹೆಸರಿನಲ್ಲಿ ಮನೆ ಇದೆ ಎಂದು ದಾಖಲಿಸಿದ್ದರೆ ಮತ್ತು ಅವರು ಬಡವರ ವರ್ಗದಲ್ಲಿ ಸೇರದಿದ್ದರೆ ಯೋಜನೆಯ ಹಣ ಕ್ರೆಡಿಟ್ ಆಗದ ಸಾಧ್ಯತೆ ಇದೆ. ಎರಡನೆಯದಾಗಿ, ಕುಟುಂಬದ ಆದಾಯ. ಪತಿ ಮತ್ತು ಪತ್ನಿ ಇಬ್ಬರು ಆದಾಯ ಹೊಂದಿದ್ದರೆ ಅಥವಾ ಇಬ್ಬರು ಉದ್ಯೋಗದಲ್ಲಿದ್ದರೆ ಆ ಕುಟುಂಬವನ್ನು ಫಲಾನುಭವಿಗಳ ಪಟ್ಟಿಯಿಂದ ಹೊರಗಿಡಲಾಗುತ್ತದೆ. ಮೂರನೆಯದಾಗಿ, ಸರ್ಕಾರಿ ಉದ್ಯೋಗ ಅಥವಾ ಪಿಂಚಣಿ. ಕುಟುಂಬದ ಯಾರಾದರೂ ಸರ್ಕಾರಿ ನೌಕರರಾಗಿದ್ದರೆ ಅಥವಾ ಪಿಂಚಣಿ ಪಡೆಯುತ್ತಿದ್ದರೆ ಆ ಕುಟುಂಬದ ಗೃಹಲಕ್ಷ್ಮಿ ಯೋಜನೆ ಸ್ಥಗಿತಗೊಳ್ಳುವ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಹೀಗಾಗಿ ನೀವು ಈ 3ರಲ್ಲಿ ಯಾವುದಾದರೂ ಮಾಹಿತಿಯನ್ನು ಸೆನ್ಸಸ್ನಲ್ಲಿ ನೀಡಿದ್ದರೆ ತಕ್ಷಣ ಗೃಹಲಕ್ಷ್ಮಿ ಪೋರ್ಟಲ್ನಲ್ಲಿ ನಿಮ್ಮ ಫಲಾನುಭವಿ ಸ್ಥಿತಿಯನ್ನು ಪರಿಶೀಲಿಸಿಕೊಳ್ಳಿ. ಇದೊಂದು ಅತ್ಯಂತ ಮಹತ್ವದ ವಿಷಯ, ಆದ್ದರಿಂದ ಈ ಮಾಹಿತಿಯನ್ನು ಬೇರೆಯವರಿಗೂ ಕೂಡ ಹಂಚಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಇಂತಹ ಇನ್ನಷ್ಟು ನವೀಕರಣಗಳಿಗಾಗಿ ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.